ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಾಮೂಹಿಕವಾಗಿ ನಮಾಜ್ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲಿ ಟರ್ಮಿನಲ್ 2 ನಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಹಜ್ ಯಾತ್ರಿಕರನ್ನ ಬೀಳ್ಕೊಡೋಕೆ ಬಂದಿದ್ದವರಿಂದ ನಮಾಜ್ ಆಗಿದೆ. ಏರ್ಪೋರ್ಟ್ನಲ್ಲಿ ಟರ್ಮಿನಲ್ 2 ನಲ್ಲಾದಂತಹ ಒಂದು ಘಟನೆ. ಬಟ್ ವಿಚಾರ ಏನು ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ನೆಟಿಜನ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೊಂದು ಸಾರ್ವಜನಿಕ ಸ್ಥಳ, ಆ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡುವಂಥ ಅವಶ್ಯಕತೆ ಇತ್ತ, ಅದಕ್ಕೆ ಅನುವು ಮಾಡಿಕೊಟ್ಟಿದ್ಯಾರು, ಹಿಂಗೆಲ್ಲ ಮಾಡಬಾರ್ದು ಅಂತ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಅದರ ದೃಶ್ಯ, ವೈರಲ್ ಆಗಿರುವಂಥ ದೃಶ್ಯ ಇದೆ. ನೋಡಿ, ಕೆಂಪೇಗೌಡ ಏರ್ಪೋರ್ಟ್ನ ಟರ್ಮಿನಲ್ 2 ನಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಅವರೆಲ್ಲರೂ ಹಜ್ ಯಾತ್ರಿಕರನ್ನು ಬೀಳ್ಕೊಡೋದಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಅವರ ನಮಾಜ್ನ ಸಮಯ ಆಗಿದ್ದ ಕಾರಣ ಅದು ಸಾರ್ವಜನಿಕ ಸ್ಥಳ ಆದರೂ ಕೂಡ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಸೊ ಈ ವಿಡಿಯೋ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು, ಏರ್ಪೋರ್ಟ್ನ ಜಾಗ ಅದು ಟರ್ಮಿನಲ್ 2 ನಲ್ಲಿ, ಅದೊಂದು ಸಾರ್ವಜನಿಕ ಸ್ಥಳ, ಅಲ್ಲಿ ಸಾಮೂಹಿಕವಾಗಿ ನಮಾಜನ್ನು ಮಾಡಿರೋದು, ಪ್ರಾರ್ಥನೆಯನ್ನು ಸಲ್ಲಿಸಿರೋದು ಎಷ್ಟು ಸರಿ? ಬೇರೆಯವ್ರಿಗೆಲ್ಲ ಕೇಳ್ತೀರಾ, ಇವ್ರಿಗೆ ಕೇಳಲ್ಲ ಹೀಗನ್ನುವಂಥ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು. ಬಟ್ ಇದು ಯಾವ ರೀತಿಯಾಗಿ ತೆಗೆದುಕೊಳ್ಳೋದು ಅನ್ನೋದು ಸೆಕೆಂಡ್ರಿ. ಬಟ್ ಸಾರ್ವಜನಿಕ ಸ್ಥಳದಲ್ಲಿ ಮಾಡಿರೋದಕ್ಕೆ ನೆಟಿಜನ್ಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.